ಮುಂಚೆ ನಾನು ನಮ್ಮ ವಿಜಯ ವಿಠಲ ಹಾಗೂ ಭಗಿನಿ ಸೇವಾ ಸಮಾಜ ಅಂದರೆ ಈ ಶಾಲೆಯ ಮೊದಲಿನ ಹೆಸರು ಭಗಿನಿ ಸೇವಾ ಸಮಾಜ, ಈಗ ಅದನ್ನು BSS ವಿದ್ಯೋದಯ ಅಂತ ನಾವು ಇಟ್ಟಿದ್ದೇವೆ. ಅದರ ಟ್ರಸ್ಟಿಗಳನ್ನ ಪರಿಚಯ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ವಿಜಯ ವಿಠಲ ವಿದ್ಯಾಸಂಸ್ಥೆಯ ಟ್ರಸ್ಟಿ ಶ್ರೀ KN ಪ್ರಸಾದ್, ಶ್ರೀ ಬಣಿರಾಜ್, ಶ್ರೀ ಶ್ರೀಕಾಂತ್ ದಾಸ್, ಮತ್ತು ನಮ್ಮ ಈ BSS ವಿದ್ಯೋದಯದ ಟ್ರಸ್ಟಿಗಳು ವೇದಿಕೆ ಮೇಲೆ ಕುಳಿತಿರೋರು ಶ್ರೀನಿವಾಸರವರು, ನಮ್ಮ ವರ್ಕಿಂಗ್ ಪರ್ಸನ್ ಜಗನ್ನಾಥ್ ಶೆಣಿ ಅವರು ಈಗಾಗಲೇ ಪರಿಚಯ ಆಗಿದೆ, ನಮ್ಮ ಅಧ್ಯಕ್ಷರು KS ಗುರುರಾಜ್, ಶ್ರೀ ಸ್ವರ್ಣಕುಮಾರ್, ಮುರಳೀಧರ್ ಭಟ್, ಪದ್ಮಜ ಶ್ರೀನಿವಾಸ್, ವಂದನಾ ಗೋವಿಂದ ಕೃಷ್ಣ, ಅಪರ್ಣಾ ಶ್ರೀನಿವಾಸ್. ಒಂದು ಸೂಚನೆ, ನಾವು ಈ ಒಂದು ಸಂವರ್ಧನ 2025 ನೆನಪಿನಲ್ಲಿ ಉಳಿಯೋದ್ರ ಜೊತೆಗೆ ನಾವು ಸಮಾಜಕ್ಕೆ ಬಹಳಷ್ಟು ನಾವು ಮಾಡ್ತಿದ್ದೇವೆ. ಇಲ್ಲೂ ಬಂದಾಗ ಒಂದು ಸಣ್ಣ ಸಮಾಜ ಸೇವೆ ಎಲ್ಲರಿಂದ ಆಗಲಿ ಅಂತ ಯೋಚನೆ ಮಾಡಿ, ಮತ್ತು ನಾವೆಲ್ಲ ಗಟ್ಟಿಮುಟ್ಟಾಗಿದ್ದರೆ ನಮ್ಮ ಶಾಲೆಗಳು ಗಟ್ಟಿಮುಟ್ಟಾಗಿರ್ತವೆ. ಆ ದೃಷ್ಟಿಯಿಂದ ಒಂದು ಮೆಡಿಕಲ್ ಕ್ಯಾಂಪನ್ನು ವ್ಯವಸ್ಥೆ ಮಾಡಿದ್ದೇವೆ, ಮತ್ತು ಒಂದು ರಕ್ತದಾನ ಶಿಬಿರವನ್ನು ವ್ಯವಸ್ಥೆ ಮಾಡಿದ್ದೇವೆ. ಏನಪ್ಪ 2 ದಿನ ಒಳ್ಳೆ ಊಟ ಹಾಕಿ ನಮ್ಮ ರಕ್ತ ತೊಗೊಂಡು ಅಂತ ಅನ್ಕೊಳ್ಬೇಡಿ. ನೀವು ರಕ್ತ ಕೊಟ್ಟರೆ, ಒಬ್ಬರು ರಕ್ತ ಕೊಟ್ಟರೆ 3 ಪ್ರಾಣವನ್ನು ನಾವು ಉಳಿಸ್ಬೋದು. ಇದ್ರ ಬಗ್ಗೆ ಎಲ್ಲ ನಿಮಗೆ ಈಗಾಗಲೇ ಗೊತ್ತಿದೆ. ಅಲ್ಲಿ ಮೊದಲು ನಿಮ್ಮನ್ನು ಚೆಕ್ ಮಾಡಿ, ನೀವು ರಕ್ತ ದಾನ ಮಾಡಲಿಕ್ಕೆ ಅರ್ಹರು ಅಂದರೆ ಮಾತ್ರ ರಕ್ತ ತೊಗೊಳ್ತಾರೆ. ಆಮೇಲೆ ನಾವಂತೂ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ಬಂದವ್ರದ್ದೆಲ್ಲ 1-2 ಬಾಟ್ಲು ತೆಗೀರಿ ಅಂತ. ಎಲ್ಲರಿಗೂ ತೆಗಿಯುವಂಥದ್ದೇ ಒಂದು 400 ml. ಅದರಿಂದ ಯಾರಿಗೆ ಆಸಕ್ತಿ ಇದೆ ಅದನ್ನು ರಕ್ತದಾನದ ಬಗ್ಗೆ ಮತ್ತು ಅದರ ಮಹತ್ವದ ಬಗ್ಗೆ ನಾನೇ ನಿಮಗೆ ಹೆಚ್ಚು ಹೇಳಬೇಕಾಗಿಲ್ಲ. ಮತ್ತು ಅಲ್ಲೊಂದು ಮೆಡಿಕಲ್ ಕ್ಯಾಂಪನ್ನು ಮಾಡಿದ್ದೇವೆ, ಅಲ್ಲೂ ಅಷ್ಟೇ ಎಲ್ಲ ಮೈಸೂರಿನ ನಾರಾಯಣ ಹೃದಯಾಲಯದ ಡಾಕ್ಟರ್ಗಳು ಇದನ್ನು ಅಲ್ಲಿ ಆಸ್ಪತ್ರೆಯವರು ವ್ಯವಸ್ಥೆ ಮಾಡಿರುವಂಥದ್ದು. ನಿಮಗೆ ಯಾವಾಗ ಪುರ್ಸೊತ್ತು ಸಿಗ್ತದೆ ಆಗ ಹೋಗಿ ನಿಮ್ಮ ಒಂದು ಚೆಕಪ್ ಮಾಡಿಸ್ಕೊಳ್ಬೋದು. ಎಲ್ಲವನ್ನೂ ಉಚಿತವಾಗಿ ಮಾಡಿದೆ. ನೀವು ಉಚಿತವಾಗಿ ರಕ್ತವನ್ನು ಕೊಡಿ, ನಿಮಗೆ ಉಚಿತವಾಗಿ ತಪಾಸಣೆಯನ್ನು ಮಾಡ್ತೇವೆ ಅನ್ನೋದು ಅಲ್ಲಿಯ ಒಂದು ಸ್ಲೋಗನ್. ವಿಜಯ ವಿಠಲ ವಿದ್ಯಾಸಂಸ್ಥೆ 1985ರಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶ್ವರ ತೀರ್ಥರ ಒಂದು ಅನುಗ್ರಹದಿಂದ ಪ್ರಾರಂಭವಾದಂಥ ಸಂಸ್ಥೆ. ಇವತ್ತು ಆ ಸಂಸ್ಥೆ 1600 ಮಕ್ಕಳು KG-ಯಿಂದ 10ನೇ ತರಗತಿವರೆಗೆ, ಸುಮಾರು 700 ಮಕ್ಕಳು PUC-ನಲ್ಲಿ ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಶಾಲೆ ಇಲ್ಲಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿ ಸರಸ್ವತಿಪುರಂ ಅನ್ನೋ ಒಂದು ಸ್ಥಳದಲ್ಲಿದೆ. ನಿಮಗೆ ಕೆಲವರಿಗೆ ಮೈಸೂರು ಬಂದವರು ಪರಿಚಯ ಇರೋರಾದರೆ ಅಲ್ಲಿ ಕೃಷ್ಣಧಾಮ ಅಂತ ಇದೆ. ಕೃಷ್ಣಧಾಮಕ್ಕೆ ತುಂಬ ಸಮೀಪದಲ್ಲೇ ಇರುವಂಥದ್ದು ಒಂದು ಶಾಲೆ. ಈ ಶಾಲೆಗೆ 2006ನೇ ಇಸ್ವಿಯಲ್ಲಿ ನಾನು ಗೌರವ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡೆ. ಆ ನಂತರ ಶಾಲೆ ಅದಕ್ಕೆ ಮುಂಚೆನೂ ಚೆನ್ನಾಗಿ ನಡೀತಿತ್ತು, ಈಗಲೂ ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ತುಂಬ ಒಂದು ಪ್ರವೇಶಾತಿಗಾಗಿ ಒತ್ತಡ ಇರ್ಬೋದು, ಮತ್ತು ನಮ್ಮ ಗುಣಮಟ್ಟದ ಶಿಕ್ಷಣ ಇರ್ಬೋದು, ಮತ್ತು ಪ್ರತಿ ವರ್ಷ SSLC-ಯಲ್ಲಿ PUC-ಯಲ್ಲಿ ಒಳ್ಳೆಯ ಅಂಕ ತೆಗೆಯುವಂಥ ಮಕ್ಕಳು, ಇದಕ್ಕೆಲ್ಲ ನಾವು ತುಂಬ ಖ್ಯಾತನಾಮರಾಗಿದ್ದೇವೆ. ಈ ವರ್ಷ 625ರಿಂದ 623ರಿಂದ 616ರವರೆಗೆ ಅಂಕ ತೆಗೆದಂಥ ವಿದ್ಯಾರ್ಥಿಗಳು 9 ಮಂದಿ ಇದ್ದಾರೆ ವಿಜಯ ವಿಠಲದಲ್ಲಿ. ಹೀಗಾಗಿ ಆ ಶಾಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ಆದರೆ ಪ್ರತಿ ವರ್ಷ ಅಲ್ಲಿ ಬೇಡಿಕೆ ಜಾಸ್ತಿ ಇರೋದು ಒಂದು ಕಾರಣ. ಎರಡನೇದು, ಎಲ್ಲರೂ ಕೇಳ್ತಾ ಇದ್ದಾರೆ, ಇದು ಸ್ಟೇಟ್ ಸಿಲೆಬಸ್ಸು, ಸೆಂಟ್ರಲ್ ಸಿಲೆಬಸ್ ನಿಮ್ಮಲ್ಲಿ ಸ್ಕೂಲ್ ಇಲ್ವಾ ಅಂತ. ಎಷ್ಟೊಂದು ಜನ ಸೆಂಟ್ರಲ್ ಬೇಕು ಅಂತೇಳಿ ಹಿಂದೆ ಹೋದವರು ತುಂಬ ಜನ ಇದ್ದಾರೆ.
ಇದೆಲ್ಲ ಇರಬೇಕಾದ್ರೆ ಈಗ ಒಂದು 12 ವರ್ಷಗಳ ಮುಂಚೆ ಈ ಒಂದು ಜಾಗವನ್ನು ಇಲ್ಲಿ 1923ನೇ ಇಸ್ವಿಯಲ್ಲಿ ಭಗನಿ ಸೇವಾ ಸಮಾಜ ಅನ್ನೋದನ್ನು ಶ್ರೀಮತಿ ಅಮೃತಾಬಾಯಿ ಅನ್ನೋರು ಪ್ರಾರಂಭ ಮಾಡಿದರು. ಅಮೃತಾಬಾಯಿ ಅವರ ಅವತ್ತಿನ ಒಂದು ಉದ್ದೇಶ ಏನಿತ್ತು ಅಂತಂದರೆ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಪ್ರಥಮವಾಗಿ ಅವ್ರು ಶುರು ಮಾಡಿದ್ದು ಟೈಲರಿಂಗು, ಎಂಬ್ರಾಯ್ಡ್ರಿ ಇಂಥದ್ದನ್ನು ಶುರು ಮಾಡಿಕೊಂಡು ಬರ್ತಾ ಅನಿಸ್ತು ನಾವೊಂದು ಹೆಣ್ಮಕ್ಳಿಗೊಂದು ಶಾಲೆ ಮಾಡಬೇಕು ಅಂಥೇಳಿ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಆ ನಂತರ 1944ನೇ ಇಸ್ವಿಯಲ್ಲಿ ಈ ಏನು ಜಾಗ ಇದೆ ಇದನ್ನು ಆಗ CITB ಅಂತ ಹೇಳ್ತಿದ್ರು, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತೇಳಿ, ಅಲ್ಲಿಂದ ಇಲ್ಲಿ ಗ್ರ್ಯಾಂಟಾಗಿ ಈ ಜಾಗವನ್ನು ತಗೊಂಡಿದ್ದಾರೆ. ಅಂದರೆ ನಾನು ಕೆಲವಾರು ಮಾಹಿತಿಗಳನ್ನ ಸಂಗ್ರಹಿಸಿದೆ ಆರ್ಕೈವ್ ಡಿಪಾರ್ಟ್ಮೆಂಟ್ನಲ್ಲಿ. ಆ ಒಂದು ಮಹಿಳೆ ಅವರು, ನಂತರ ಅವರ ಮಗಳು, ಅವರ ಮೊಮ್ಮಗನೇ ನಮ್ಮ ಶ್ರೀನಿವಾಸ್ ಅವರು, ಅವರ ಮಗಳು ಸುರ್ಮಾಬಾಯಿ ಅಂಥೇಳಿ, ಇವರೆಲ್ಲ ಈ ಒಂದು ಸಂಸ್ಥೆಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ ನಮಗೆ ಮಾಹಿತಿಗಳು ಸಿಕ್ಕಿದ ಪ್ರಕಾರ ರಾಜರ ಕಾಲ ಆಗ ರಾಜರ ಹತ್ರ ಹೋಗಿ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಜಾಗ ನೋಡ್ತಾರೆ, 28,000 ರೂಪಾಯಿಗೆ ಒಂದು ಜಾಗ ಇರುತ್ತೆ, ಇವ್ರ ಹತ್ರ ಹಣ ಇರೋದಿಲ್ಲ. ಮಹಾರಾಜರ ಹತ್ರ ಹೋಗಿ ಒಂದು ಗ್ರ್ಯಾಂಟ್ ಕೊಡಿ ಅಂತ ಕೇಳ್ತಾರೆ, ಮಹಾರಾಜರಿಗೆ 8,000 ರೂಪಾಯಿ ಸ್ಯಾಂಕ್ಷನ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಸುಮಾರು 1930-35 ಆ ರೇಂಜಲ್ಲಿ. ಆಮೇಲೆ ಮಹಾರಾಜ ಹೇಳ್ತಾರೆ ಆಯಿತು ಮಿಕ್ಕಿದ ದುಡ್ಡೆಲ್ಲ ಮಾಡ್ಕೊಂಡು ಬನ್ನಿ, ಅವಾಗ ನಾನು ಗ್ರ್ಯಾಂಟನ್ನು ರಿಲೀಸ್ ಮಾಡ್ತೇನೆ ಅಂತ. ಇವ್ರು ಹೋಗ್ತಾರೆ, ಕೆಲವಾರು ವರ್ಷ ಆಗುತ್ತೆ. ಎಷ್ಟು ಕಷ್ಟಪಟ್ಟಿದ್ರೆ ಅವ್ರಿಗೆ 12,000 ಮೇಲೆ ಒಟ್ಟು ಮಾಡೋಕ್ಕಾಗೋದಿಲ್ಲ. 12,000 ಒಟ್ಟು ಮಾಡಿ ಪುನಃ ಮಹಾರಾಜರ ಹತ್ರ ಹೋಗ್ತಾರೆ, ನಮ್ಗೆ 12,000 ಮಾತ್ರ ಮಾಡಲಿಕ್ಕಾಗಿದ್ದು, ನೀವು ಇನ್ನೂ ಒಂದು 8,000 ಸೇರಿಸಿ, ಏನೋ ನಾನಾ ಕಾರಣದಿಂದ ಮಹಾರಾಜರು ಅದು ಕೊಡಲಿಲ್ಲ. ಆಮೇಲೆ ಅದನ್ನು ಬಿಟ್ಟರು. ನಂತರ ಎಲ್ಲ ಪ್ರಯತ್ನ ಮಾಡಿದ್ದು, ಅದರ ಫಲ ಈ ಜಾಗ ಅವ್ರಿಗೆ ಧರ್ಮಾರ್ಥವಾಗಿ CITBಯಿಂದ ಸಿಕ್ತು. ಇದು 1.25 ಎಕರೆ ಜಾಗ ಇದೆ. ಸಿಕ್ಕಿದ ಮೇಲೆ 44ನೇ ಇಸ್ವಿಲಿ ಸಿಕ್ತಾ, ಸರಿ ಜಾಗ ಸಿಕ್ತು, ಬಿಲ್ಡಿಂಗ್ ಕಟ್ಟಬೇಕು, ದುಡ್ಡು ಎಲ್ಲಿಂದಿದೆ? ಇವ್ರು ಬಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಇವ್ರು ಬಂದು ಕಟ್ಟಿದ್ದು 1968ರಲ್ಲಿ, ನಂತರ 24 ವರ್ಷ ಬಿಟ್ಟು ಬಂದಿದ್ದಾರೆ, ಅಂದರೆ ದುಡ್ಡು ಒಟ್ಟು ಮಾಡಿ. ಈ ಜಾಗದಲ್ಲಿ ಒಂದು ಇದು 300 ಅಡಿ 240 ಅಡಿ ಇದೆ, ಒಂದು ಕ್ವಾಡ್ರ್ಯಾಂಗಲ್ನಲ್ಲಿ ಬಿಲ್ಡಿಂಗ್ ಇತ್ತು, ಬರೀ ಗ್ರೌಂಡ್ ಫ್ಲೋರ್ ಇತ್ತು, ಅಲ್ಲಿ ಶಾಲೆ ನಡೆಸ್ತಾ ಇತ್ತು. ಮೊದಲು ಪ್ರಾರಂಭ ಆಗಿದ್ದು ಹೆಣ್ಣು ಮಕ್ಕಳ ಶಾಲೆ, ಆ ನಂತರ ಗಂಡು ಮಕ್ಕಳನ್ನು ಸೇರಿಸಿದ್ರು. ಕನ್ನಡ ಮಾಧ್ಯಮ ಶಾಲೆ ಇತ್ತು. ಆ ನಂತರ ಸಮಯಾನುಸಾರ ಹೇಗೆ ಬದಲಾವಣೆ ಆಗಬೇಕು ಆ ರೀತಿ ನಂತರ ಇಂಗ್ಲೀಷ್ ಮೀಡಿಯಮನ್ನು ಆ್ಯಡ್ ಮಾಡಿದ್ರು. ಆ ಇಂಗ್ಲೀಷ್ ಮೀಡಿಯಮ್ ಆ್ಯಡ್ ಮಾಡಿ 10ನೇ ತರಗತಿ ತನಕನೂ ಈ ಶಾಲೆ ನಡೀತಾ ಇತ್ತು. ಈ ಶಾಲೆ ಮೈಸೂರಿನಲ್ಲಿ ತುಂಬ ಪ್ರಖ್ಯಾತಿ ಹೊಂದಂಥ ಶಾಲೆ. ನಮ್ಮ ಜಗನ್ನಾಥ ಶೆಣೈ ಅವರು ನೆನಪು ಮಾಡ್ಕೊಳ್ತಾರೆ, ಅವ್ರ ಕುಟುಂಬದ ತುಂಬ ಮಕ್ಕಳು ಇಲ್ಲಿ ಓದಿದ್ದಾರೆ. ಆಗಿನ ಕಾಲದಲ್ಲಿ ಇಷ್ಟು ಒಳ್ಳೆಯ ಶಾಲೆ ತುಂಬ ಕಮ್ಮಿ ಇತ್ತು. ಇವತ್ತು ಬಿಡಿ ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ, ಒಂದೊಂದು ಮೊಹಲ್ಲಾದಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಶಾಲೆಗಳು ಅಥವಾ 4 ಶಾಲೆಗಳಿರ್ತವೆ. ಆಗಿನ ಕಾಲದಲ್ಲಿ ಇಡೀ ಮೈಸೂರಿಂದ ಮಕ್ಕಳು ಇಲ್ಲಿ ಬಂದು ಓದ್ತಾ ಇದ್ರು. ಇದು ಗ್ರ್ಯಾಂಟಿನ್ ಏಡ್ ಶಾಲೆ ಆಗಿತ್ತು. ಆಮೇಲೆ ಈ ಶಾಲೆದು ಮತ್ತೊಂದು ಪ್ರಖ್ಯಾತಿ ಏನಂತಂದರೆ ದೇ ಆರ್ ಟಾಪ್ ಇನ್ ಸ್ಪೋರ್ಟ್ಸ್. ಕ್ರೀಡೆಯಲ್ಲಿ ತುಂಬ ಇದು. ಯಾಕಂದರೆ ಈ ಶಾಲೆಯನ್ನು ನಾವು ಹೊಡೆದಾಕಿ ಕಟ್ಟುವಾಗ ನಮಗೆ ದೊಡ್ಡ ತಲೆನೋವಾಗಿದ್ದೇನೆಂದರೆ ಇಲ್ಲಿದ್ದಂಥ ಕಪ್ಪು ಮೆಡಲ್ಸ್ ಇದನ್ನು ಡಿಸ್ಪೋಸ್ ಮಾಡೋದು ಅಷ್ಟಿತ್ತು. ಹಾಗಾಗಿ ಈ ಶಾಲೆ ಕ್ರೀಡೆಗೆ ತುಂಬ ಫೇಮಸ್ ಆಗಿತ್ತು. ಯಾವ ಒಂದು ಕ್ರೀಡಾಕೂಟ ಆಗಲಿ, ನಗರ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹೋದ್ರೆ ಈ ಮಕ್ಕಳೇ ಬರ್ತಿತ್ತು. ಆಮೇಲೆ ಬೇರೆ ಶಾಲೆ ಮಕ್ಕಳದ್ದು ಕಂಪ್ಲೇಂಟ್ ಏನಂದರೆ, ಸರ್ ನಮಗೆ ನಾವೆಲ್ಲ ಶೂನಲ್ಲಿ ಓಡ್ತೀವಿ, ಅವ್ರು ಬರೀ ಕಾಲಲ್ಲಿ ಓಡ್ತಾರೆ, ಅದಕ್ಕೆ ಅವ್ರಿಗೆ ಪ್ರೈಸ್ ಸಿಗ್ತದೆ ಅಂತ. ಆದರೆ ನಿಜ ಸಂಗತಿ ಏನಂತಂದರೆ ಅವ್ರಿಗೆ ಶೂ ಖರೀದಿ ಮಾಡುವಂಥ ಸಾಮರ್ಥ್ಯನೂ ಇರಲಿಲ್ಲ. ತುಂಬ ಬಡ ಮಕ್ಕಳು ಇಲ್ಲಿ ಓದ್ತಾ ಇರ್ತಾರೆ ಅಂಥ ಒಂದು ಪರಿಸ್ಥಿತಿ ಇತ್ತು. ಇದೆಲ್ಲ ನಡೀತಾ ಬಂದಿದ್ದಾಗೆ ನಿಮಗೆ ಗೊತ್ತೇ ಇದೆ, ಇವತ್ತು ನಾವು ಯಾವುದೋ ಒಂದು ಗ್ರ್ಯಾಂಟಿನ್ ಏಡ್ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳ ಅದು ತದ್ರೂಪನೇ ಅದು, ಅಲ್ಲಿ ಯಾವ ರೀತಿ ಕೆಲಸ ಆಗ್ತದೆ ಅಂತ. ಆಮೇಲೆ ಬರ್ತಾ ಅಲ್ಲಿ ಇದ್ದಂಥ ಟೀಚರ್ಸು ಅವರ ಡೆಡಿಕೇಶನ್ ಕಮ್ಮಿ ಆಗ್ತಿತ್ತು. ಮತ್ತು ಶ್ರೀನಿವಾಸ್ ದಂಪತಿಗಳು ಅದನ್ನು ನೋಡ್ಕೊಳ್ತಾ ಇದ್ರು. ಆ ನಂತರ ಅವರ ಸುರ್ಮಾಬಾಯಿ ನಂತರ ಆಮೇಲೆ ಅವರೆಲ್ಲ ಬೆಂಗಳೂರಿಗೆಲ್ಲ ಶಿಫ್ಟ್ ಆಗಿ ಬೆಂಗಳೂರಿಂದ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಶಾಲೆದು
ಅದೆಷ್ಟು ಮೇಲೋಗಿತ್ತು ಹಾಗೆ ಕೆಳಗೆ ಬರ್ಲಿಕ್ಕೆ ಶುರುವಾಯಿತು. ಇಲ್ಲಿ ಒಂದು ಅಡ್ಮಿಷನ್ಸ್ ಕಮ್ಮಿ ಆಯಿತು, SSLC ರಿಸಲ್ಟ್ ಕಮ್ಮಿ ಆಯಿತು, ಈ ಥರ ಆಗ್ತಾ ಬಂತು. ಆಗ ಅವ್ರು ಯೋಚನೆ ಮಾಡಿದ್ದೇನೆಂದರೆ, ಈ ಶಾಲೆ ಅವರ ಒಂದು ಯಾರು ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅವರ ಒಂದು ಏನು ಅಭಿಲಾಷೆ ಇತ್ತು ಅದ್ರ ಪ್ರಕಾರ ನಡೀಬೇಕು. ಇದರ ಮಧ್ಯದಲ್ಲಿ ಇದು ತುಂಬ ಒಂದು ಮುಖ್ಯವಾದಂಥ ಮೈಸೂರು ನಗರದಲ್ಲಿ ಒಳ್ಳೆಯ ಜಾಗದಲ್ಲಿರುವಂಥ ಒಂದು ಶಾಲೆ. ಕಾರ್ನರ್ ಸೈಟು, ಲೆವೆಲ್ಡ್ ಲ್ಯಾಂಡು, ತುಂಬ ಬೆಲೆ ಬಾಳುವಂಥ ಜಾಗ. ಸ್ವಾಭಾವಿಕವಾಗಿ ಯಾರಿಗಾದರೂ ಇದ್ರ ಮೇಲೆ ಕಣ್ಣು ಬೀಳುವಂಥದ್ದು ಸ್ವಾಭಾವಿಕ. ಹಾಗಾಗಿ ಬಹಳಷ್ಟು ಬೇರೆ ಬೇರೆ ಸಂಸ್ಥೆಯವರು ಇನ್ನು ನಮಗೆ ಕೊಡಿ, ನಾವು ನಡೆಸ್ತೀವಿ, ನಾವು ಮತ್ತೊಂದು ಶಾಲೆ ಮಾಡ್ತೀವಿ ಅಥವಾ ಮತ್ತೆ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಮಾಡ್ತೀವಿ ಅಂತ ಇವ್ರು ಯಾರಿಗೂ ಒಪ್ಪಲಿಲ್ಲ. ಈ ದಂಪತಿಗಳು ನಮ್ಮ ಶ್ರೀನಿವಾಸ್ ಮತ್ತು ಪದ್ಮಜ ಅವರೇನು ಅಂದರೆ ಯಾರಿಗೂ ಒಪ್ಪಲಿಲ್ಲ. ಕಡೆಗೆ ಶ್ರೀಗಳ ಹತ್ರ ಬಂದು ಇದನ್ನು ತುಳಸಿ ದಳ ಇಟ್ಟು ಶ್ರೀಗಳ ಪಾದಕ್ಕೆ ಅರ್ಪಿಸಿ, ಈ ಜಾಗದಲ್ಲಿ ನಮ್ಮ ಹಿರಿಯರು ಏನು ಯೋಚನೆ ಮಾಡಿದ್ದಾರೆ ಅದೇ ಒಂದು ಕೆಲಸ ನಿರಂತರವಾಗಿ ನಡೀಬೇಕು, ಅದು ನಿಮ್ಮ ಮಾರ್ಗದರ್ಶನ ಆಗಬೇಕು ಅಂಥೇಳಿ ಅವರು ಈ ಜಾಗವನ್ನು ಒಂದು 12 ವರ್ಷದ ಮುಂಚೆ ಈ ಪೇಜಾವರ ಶ್ರೀಗಳ ಪದತಲದಲ್ಲಿ ಇಟ್ಟರು. ಆ ನಂತರ ನಾವು ಹಿಂದೆ ನೋಡಲಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಹಿರಿಯ ಶ್ರೀಗಳು, ಈಗಿನ ಶ್ರೀಗಳು ಅವರ ಪಾದಸ್ಪರ್ಶ ಆದಂಥ ಜಾಗಗಳಲ್ಲಿ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿಯನ್ನು ನಾವು ಕಾಣ್ತೇವೆ ಅಂಥೇಳಿ. ಒಂದಷ್ಟು ವರ್ಷ ಆದ ನಂತರ ಇಲ್ಲಿ ಇದ್ದಂಥ ಎಲ್ಲ ಗ್ರ್ಯಾಂಟಿನ್ ಏಡ್ ಏನಿತ್ತು ಅನುದಾನ, ಅದನ್ನು ನಾವು ಹಿಂದಕ್ಕೆ ಪಡೆದು ಪ್ರೈವೇಟಾಗಿ ನಡೆಸ್ಲಿಕ್ಕೆ ನೋಡಿದೋ. ಆದರೆ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾ ಇರಲಿಲ್ಲ. ಒಂದು ತುಂಬ ಶಿಥಿಲವಾದಂಥ 60 ವರ್ಷ ಹಳೆಯ ಕಟ್ಟಡ ಇತ್ತು. ಎರಡನೇದು ತುಂಬ ನವೀನವಾದಂಥ ಶಾಲೆಗಳು, ಇಡೀ ಊರಿನಲ್ಲಿ ಶಾಲೆಗಳಿರುವಾಗ ಈ ಯಾವುದೋ ಒಂದು ಹಳೆ ಬಿಲ್ಡಿಂಗಿಗೆ ಮಕ್ಕಳನ್ನ ಯಾಕೆ ಕಳಿಸ್ಬೇಕು, ಇಂಥ ಒಂದು ಪರಿಸ್ಥಿತಿ ಇತ್ತು. ಆಗ ನಾವು ಯೋಚನೆ ಮಾಡಿದ್ದು ಅದನ್ನು ಪುನರ್ ನಿರ್ಮಾಣ ಮಾಡೋಣ, ಒಂದು ಒಳ್ಳೆಯ ಶಾಲೆಯನ್ನು ಮಾಡಬೇಕು ಅಂತ ಹೇಳಿ.